60 ವರ್ಷದ ದ್ರಾವಿಡ ಪಕ್ಷಗಳ ಅಂತ್ಯ ಆಗಿರುವಂತದ್ದು ಇದೀಗ ದ್ರಾವಿಡ ನಾಡಲ್ಲಿ ವಿಜಯ್ ಕ್ರಾಂತಿ ಶುರುವಾಗ್ತಾ ಇದೆ. ಸರ್ಕಾರ ರಚನೆಗೆ ದಳಪತಿ ವಿಜಯ್ ಹಕ್ಕೊತ್ತಾಯ ಮಾಡ್ತಾ ಇರುವಂತದ್ದು. ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ದಾರೆ. ಈಗ ಆಲ್ರೆಡಿ 118 ಮ್ಯಾಜಿಕ್ ನಂಬರ್ ಇತ್ತು, ಆದ್ರೆ 108 ಸ್ಥಾನಗಳಲ್ಲಿ ವಿಜಯ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಕ್ರಾಂತಿ ಶುರುವಾಗಿದೆ. ಸರ್ಕಾರ ರಚನೆಗೆ ದಳಪತಿ ವಿಜಯ್ ಹಕ್ಕೊತ್ತಾಯ. ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ದಾರೆ ವಿಜಯ್. ಸರ್ಕಾರಕ್ಕೆ 2 ವಾರ ಕಾಲಾವಕಾಶ ಕೇಳಿದ್ದಾರೆ ನಟ ವಿಜಯ್. ರಾಜ್ಯಪಾಲರ ಭೇಟಿ ಮಾಡಲಿದ್ದಾರೆ. ಭೇಟಿ ಮಾಡಿ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ದ್ರಾವಿಡ ನಾಡಲ್ಲಿ ವಿಜಯ್ ಕ್ರಾಂತಿ ಶುರುವಾಗ್ತಾ ಇದೆ. ಸರ್ಕಾರದ ರಚನೆಗೆ ದಳಪತಿ ವಿಜಯ್ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇರುವಂತದ್ದು. ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ದಾರೆ. ಸರ್ಕಾರವನ್ನ ರಚನೆ ಮಾಡುವುದಕ್ಕಾಗಿ ಇದೀಗ 2 ವಾರ ಕಾಲಾವಕಾಶವನ್ನು ಕೂಡ ಕೇಳಿರುವಂತದ್ದು ನಟ ವಿಜಯ್. ಸರ್ಕಾರಕ್ಕೆ ರಾಜ್ಯಪಾಲರ ಭೇಟಿ ಮಾಡಲಿದ್ದಾರೆ ನಟ ವಿಜಯ್ ಅವರು. ಈಗ ಆಲ್ರೆಡಿ ಭರ್ಜರಿಯಾದಂತಹ ಜಯಬೇರಿಯನ್ನ ಕೂಡ ಬಾರಿಸಿದಂಥದ್ದು. ತಮಿಳುನಾಡಿಗೆ ವಿಜಯ್ ಹೊಸ ಜನನಾಯಕನಾಗಿ ಹೊರ ಹೊಮ್ತಾರಾ ಇಲ್ವಾ ಗೊತ್ತಿಲ್ಲ. ಯಾಕಂತ ಅಂದ್ರೆ 234 ಸ್ಥಾನ ಇತ್ತು ಒಟ್ಟು. ಅದರಲ್ಲಿ 118 ಬಹುಮತ ಬರಬೇಕಾಗಿತ್ತು. ಆದ್ರೆ ಟಿವಿಕೆ ಗೆದ್ದಿರುವಂತಹ ಕ್ಷೇತ್ರಗಳು 108. ಇನ್ನು 10 ಶಾಸಕರ ಬೆಂಬಲ ಅಗತ್ಯ ಇರೋದ್ರಿಂದ ಇದೀಗ ಯಾವ ಒಂದು ಯೋಜನೆಯನ್ನ ರೂಪಿಸ್ತಾರೆ ವಿಜಯ್ ಅವರು ಅನ್ನೋದು ತೀವ್ರವಾದಂತಹ ಕುತೂಹಲವನ್ನ ಮೂಡಿಸಿರುವಂತದ್ದು ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಸರ್ಕಾರಕ್ಕೆ 2 ವಾರಗಳ ಕಾಲಾವಕಾಶವನ್ನ ಕೂಡ ಕೇಳಿದ್ದಾರೆ. ರಾಜ್ಯಪಾಲರ ಭೇಟಿ ಮಾಡಿ ತದನಂತರ ಇದ್ರ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸಲಾಗುತ್ತೆ. ಅದರ ಜೊತೆಯಲ್ಲಿ ಇಂದು ವಿಜಯ್ ಅವರು ಒಂದು ಸಪರೇಟ್ ಮೀಟಿಂಗ್ ಅನ್ನ ಕೂಡ ಕರೆದಿರುವಂತದ್ದು. ಮೇ 8ಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಮೊದಲಿಗೆ ಹೇಳಿದ್ದಂಥದ್ದು. ಅದಾದ ನಂತರ ಯಾವಾಗ 108 ಬಂತೋ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಕ್ಲಿಷ್ಟಕರ ಆಗಿದ್ದಂಥದ್ದು. ಬಹುಮತವಿಲ್ಲದಂತಹ ಅತಂತ್ರ ಅಸೆಂಬ್ಲಿ ರಚನೆ ಆಗತ್ತಾ ಅನ್ನುವಂತಹ ಪರಿಸ್ಥಿತಿ ಕೂಡ ಉಲ್ಬಣ ಆಯಿತು. ಕಾಂಗ್ರೆಸ್ ಜೊತೆಗೆ ಏನಾದ್ರೂ ದೋಸ್ತಿಯನ್ನ ಮಾಡ್ಕೊಳ್ತಾರಾ ವಿಜಯ್ ಅವರು, ಅಥವಾ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಇದೆ, ಆ ಪಕ್ಷಗಳು ವಿಜಯ್ ಅವರ ಕೈ ಸೇರುತ್ತಾ ಅಥವಾ ಅವರ ಕೈ ಜೋಡಿಸುತ್ತಾ ಅನ್ನುವಂತಹ ಕುತೂಹಲ ಕೂಡ ಈ ಒಂದು ಸಂದರ್ಭದಲ್ಲಿ ಮೂಡ್ತಾ ಇರುವಂತದ್ದು. ಟಿವಿಕೆಗೆ 108 ಸ್ಥಾನಗಳು ಬಂದಿರುವಂತದ್ದು. ಇದರ ಜೊತೆಯಲ್ಲಿ ಸತತವಾಗಿ 60 ವರ್ಷಗಳಿಂದ ದ್ರಾವಿಡ ಪಕ್ಷಗಳಾದ ಡಿಎಂಕೆ ಆಗಿರ್ಬೋದು, ಎಡಿಎಂಕೆ ಆಗಿರ್ಬೋದು, ಎರಡೂ ಪಕ್ಷಗಳು ಕೂಡ ರಾಜಕೀಯದ ಅಂಗಳವಾಗಿದ್ದಂಥ ತಮಿಳುನಾಡಿನಲ್ಲಿ ಹೊಸ ನಾಯಕನ ಉದಯ ಕೂಡ ಆಗಿರುವಂಥದ್ದು. ಕೇವಲ 2 ವರ್ಷ ಅಷ್ಟೇ ಪಕ್ಷವನ್ನ ಹುಟ್ಟುಹಾಕಿ ಚರಿತ್ರೆಯನ್ನ ಸೃಷ್ಟಿ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ರ್ಯಾಲಿ ಮಾಡ್ತಾರೆ ಅಂತ ಅಂದ್ರೆ ಲಕ್ಷಾಂತರ ಅಭಿಮಾನಿಗಳು ಅವ್ರ ಹತ್ರ ಹೋಗ್ತಾ ಇದ್ರು. ಅದರಿಂದ ಅವಘಡಗಳು ಆಗಿದ್ದು ಉಂಟು. ಆದ್ರೆ ಅದೆಲ್ಲವನ್ನ ಮೆಟ್ಟಿ ನಿಂತು ಇದೀಗ 108 ಸ್ಥಾನಗಳನ್ನ ಪಡೆದುಕೊಂಡಿರುವಂಥದ್ದು. ಇನ್ನು 10 ಶಾಸಕರ ಅಗತ್ಯತೆ ಇರೋದ್ರಿಂದ ಈಗ ಆಲ್ರೆಡಿ ಕೆಲವೊಂದಷ್ಟು ರೀತಿಯಾದಂತಹ ರೂಪುರೇಷೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾರ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇರುವಂಥದ್ದು. ಒಟ್ನೊಳಗೆ ಸಿಎಂ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗ ಭರ್ಜರಿ ಜಯಭೇರಿಯ ಬಳಿಕ ವಿಜಯ್ ಸಂಚಲನವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಫುಲ್ ಆಕ್ಟಿವ್ ಆಗ್ತಿರೋ ವೇಲಾಯುಧಂ ವಿಜಯ್ ಇಂದು ಶಾಸಕರ ಸಭೆಯನ್ನ ಕೂಡ ಕರೆದಿದ್ದಾರೆ ವಿಜಯ್ ಅವರು. ಟಿವಿಕೆ ಪಕ್ಷದ ಕಚೇರಿಯಲ್ಲಿ ನಡೆಯಲಿರೋ ಸಭೆ ಇದು. ಟಿವಿಕೆ ಪಕ್ಷದ ಕಚೇರಿಯತ್ತ ಟಿವಿಕೆ ನೂತನ ಶಾಸಕರು ಇದೀಗ ಬರ್ತಾ ಇದ್ದಾರೆ. ಇಂದು ಸಭೆ ಕೂಡ ನಡೆಯುತ್ತೆ. ಸಭೆಯಲ್ಲಿ ಕೆಲವೊಂದಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಕೂಡ ಮಾಡುವಂಥದ್ದು. ವಿಜಯದ ಹಿಂದೆ ಎಲ್ಲೋ ಒಂದ್ ಕಡೆ 17 ವರ್ಷದ ರಹಸ್ಯ ಕೂಡ ಅಡಗಿರುವಂಥದ್ದು. ಇವರು ಮಾಡಿರುವಂತಹ ಗ್ರೌಂಡ್ ಲೆವೆಲ್ ವರ್ಕ್ ಇದೆಯಲ್ಲ, ಅದೆಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗಿದೆ. 108 ಸಿಕ್ಕಿರುವಂಥದ್ದು ಸ್ಥಾನಗಳು. ಇನ್ನು 10 ಸ್ಥಾನಗಳು ಬರಬೇಕು, 10 ಶಾಸಕರ ಅಗತ್ಯತೆ ಇದೆ. ಹಾಗಾಗಿ ಚರ್ಚೆಯನ್ನ ಮಾಡೋದಕ್ಕೆ ಇದೀಗ ಮುಂದಾಗ್ತಾ ಇರುವಂಥದ್ದು. ಟಿವಿಕೆ ಪಕ್ಷದ ಕಚೇರಿಯತ್ತ ಟಿವಿಕೆಯ ನೂತನ ಶಾಸಕರು ಇದೀಗ ಬರ್ತಾ ಇದ್ದಾರೆ. ಸಭೆಯನ್ನ ಕರೆದಿದ್ದಾರೆ. ಟಿವಿಕೆ ಪಕ್ಷದ ಕಚೇರಿಯಲ್ಲಿ ನಡೆಯುವಂತಹ ಸಭೆ ಇದು. ಇನ್ನೊಂದು ಕಡೆಯಲ್ಲಿ 2 ಕ್ಷೇತ್ರಗಳಲ್ಲೂ ಕೂಡ ವಿಜಯ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ತಮಿಳುನಾಡಿನಲ್ಲಿ ಸ್ಪರ್ಧಿಸಿದ್ದಂತಹ ಚೊಚ್ಚಲ ಚುನಾವಣೆಯಲ್ಲೇ ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ. 2 ಕ್ಷೇತ್ರಗಳಲ್ಲೂ ಕೂಡ ಇದೀಗ ಗೆಲುವನ್ನ ಸಾಧಿಸಿರುವಂಥದ್ದು. ತಿರುಚಿ ರಾಪಳ್ಳಿ ಜೊತೆಯಲ್ಲಿ ಪೆರಂಬೂರ್ ಎರಡೂ ಕಡೆನೂ ಕೂಡ
ಭರ್ಜರಿಯಾದಂತಹ ಗೆಲುವನ್ನ ಸಾಧಿಸಿರುವಂಥದ್ದು. ಅದರಲ್ಲೂ ಕೂಡ ಪೆರಂಬೂರಿನಲ್ಲಿ 49,000 ಮತಗಳಿಂದ ಜಯವನ್ನ ಸಾಧಿಸಿರುವಂಥದ್ದು ವಿಜಯ್ ಅವರು. ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ, ಅಲ್ಲಿ ಬೇರೆಯವರು ಬರ್ತಾರೆ. ಆದ್ರೆ ಅದನ್ನ ಹೊರತುಪಡಿಸಿ ಇದೀಗ ವಿಜಯ್ ಅವರು ಹುಟ್ಟಾಕಿರುವಂತಹ ಈ ಒಂದು ಕ್ರಾಂತಿ ಏನಿದೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದೀಗ ಅವರು ಇಡುವಂತಹ ನಡೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಮೇಲೆ ವಿಜಯ್ ಅವರು ಸಿಎಂ ಆಗ್ತಾರಾ ಬಿಡ್ತಾರಾ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಬಹುತೇಕವಾಗಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ವಿಜಯ್ ಅವರು ಸಿಎಂ ಆಗೋದು. 2009 ರಾಜಕೀಯ ಬುನಾದಿಯನ್ನ ಹುಟ್ಟಾಕಿದ್ದಂಥದ್ದು ವಿಜಯ್ ಪಕ್ಷವನ್ನ ಕಟ್ಟಿದ್ರು. 2 ವರ್ಷದ ಹಿಂದೆ ವಿಜಯ್ ಅವರು ಪಕ್ಷವನ್ನ ಕಟ್ಟಿದ್ದಂಥದ್ದು. ಇದೆಲ್ಲವನ್ನ ಸಾಕಾರಗೊಳಿಸಿಕೊಂಡು ಹಲವು ರೀತಿಯಾದಂತಹ ತೊಂದರೆಗಳು, ತಾಪತ್ರೆಗಳು, ಅವಘಡಗಳು ಎಲ್ಲವನ್ನ ಎದುರಿಸಿಕೊಂಡು ವಿಜಯ್ ಅವರು ಬಂದಿರುವಂಥದ್ದು. ಇದೀಗ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಟಿವಿಕೆ ಅನ್ನುವಂತಹ ಪಕ್ಷ ಇದೀಗ ಹೊಸ ಚರಿತ್ರೆಯನ್ನ ಬರೆಯೋದಕ್ಕೆ ದಾಪುಗಾಲನ್ನ ಇಡ್ತಾ ಇದೆ. ಹಲವು ವಿಚಾರಗಳು ಟಿವಿಕೆ ಗೆದ್ದಿರೋದಕ್ಕೆ ಇದೀಗ ಕಾರಣ ಆಗಿರುವಂಥದ್ದು. ಒಂದ್ ಕಡೆನಲ್ಲಿ ಡಿಎಂಕೆ ಹಾಗೂ ಎಐಡಿಎಂಕೆಗೆ ಪರ್ಯಾಯ ನಾಯಕನಾಗಿ ಗುರುತಿಸಿಕೊಳ್ಳುವಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಇದೀಗ ಸಕ್ಸಸ್ ಆಗಿದ್ದಾರೆ, ಯಶಸ್ವಿಯಾಗಿದ್ದಾರೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನೊಂದು ಕಡೆನಲ್ಲಿ ಅಲ್ಲಿ ದಲಿತರಿದ್ರು, ಕ್ರೈಸ್ತರಿದ್ರು, ಮಹಿಳೆಯರಿದ್ರು ಹಾಗೂ ಯುವ ಸಮೂಹವನ್ನ ಕಟ್ಟಿ ಹಾಕೋದಕ್ಕೆ ವಿಜಯ್ ರೂಪಿಸಿದಂತಹ ಕೆಲವೊಂದಷ್ಟು ಕಾರ್ಯಸೂತ್ರಗಳು ಕೂಡ ಇಲ್ಲಿ ವರ್ಕೌಟ್ ಆಗಿದೆ. ಅದೆಲ್ಲವೂ ಕೂಡ ಯಶಸ್ವಿ ಆಗಿರುವಂಥದ್ದು. ಹಾಗಾಗಿ ಟಿವಿಕೆ ಪಕ್ಷ ಇವತ್ತು 108 ಸ್ಥಾನಗಳನ್ನ ಪಡೆದುಕೊಂಡಿದೆ. ಡಿಎಂಕೆಯ ಕುಟುಂಬ ರಾಜಕಾರಣ ಹಾಗೂ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಕೂಡ ವಿಜಯ್ ಅವರು ಜನಸಾಮಾನ್ಯರಿಗೆ ತಿಳಿ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ಅವರ ಹತ್ತಿರ ಹೋಗಿ ಆಗಿರುವಂತಹ ಭ್ರಷ್ಟಾಚಾರಗಳ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ಇದೆಲ್ಲವೂ ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ವರ್ಕ್ ಮಾಡಿದ್ರು ವಿಜಯ್ ಅವರು, ಅದೆಲ್ಲವೂ ಕೂಡ ಇದೀಗ ವರ್ಕೌಟ್ ಆಗಿರುವಂಥದ್ದು. ಮಹಿಳೆಯರಿಗೆ ಸಪರೇಟ್ ಆದಂತಹ ಯೋಜನೆಗಳನ್ನ ಘೋಷಣೆ ಮಾಡಿದ್ರು, ಶಾಲಾ ಮಕ್ಕಳಿಗೆ ಸಪರೇಟ್ ಆದಂತಹ ಘೋಷಣೆಗಳನ್ನ ಮಾಡಿದ್ರು, ಯೋಜನೆಗಳನ್ನ. ಅದರ ಜೊತೆಯಲ್ಲಿ ಯುವ ಸಮೂಹವನ್ನ ಕೂಡ ಬಿಟ್ಟಿಲ್ಲ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರಿ, ಆಗ್ಲೇ ಇದೀಗ ಹೊಸ ಶಾಸಕರು ಟಿವಿಕೆ ಪಕ್ಷದ ಕಡೆಗೆ ಮುಖ ಮಾಡ್ತಾ ಇರುವಂತದ್ದು, ಮೀಟಿಂಗ್ ಕೂಡ ಇದೆ. ಆ ಮೀಟಿಂಗಿಗೆ ಹಾಜರಾಗೋದಕ್ಕೆ ಹೋಗ್ತಾ ಇರುವಂತದ್ದು, ಏನೇನೆಲ್ಲ ಆಗ್ಬೋದು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ನಮಸ್ತೆ ಸುಕನ್ಯಾ ಅವರೇ. ತಮಿಳುನಾಡಿನ ಎಲೆಕ್ಷನ್ ರಿಸಲ್ಟ್ ಮುಗಿದೋಗಿದೆ. ಆಗಲೇ 108 ಸ್ಥಾನದಲ್ಲಿ ಟಿವಿಕೆ ಗೆದ್ದಿದೆ. ಈಗ ಗೆದ್ದ MLAಗಳು ತಮಿಳುನಾಡಿನ ಸೌತ್ ಮತ್ತೆ ಎಲ್ಲ ಕೊಯಮತ್ತೂರಲ್ಲಿ, ಮಧುರೆಯಲ್ಲಿ ಎಲ್ಲ ಕಡೆಯಲ್ಲಿ ಈಗ ಚೆನ್ನೈ ಬಂದಿದ್ದಾರೆ. ಈಗ ಪಣೆಯೂರಿನಲ್ಲಿ ಇರುವ ವಿಜಯ್ ಆಫೀಸ್ ನಲ್ಲಿ ಈಗ ಸದ್ಯಕ್ಕೆ ಒಂದು 11:30-12 ಗಂಟೆ ಸುಮಾರು ಒಂದು ಮೀಟಿಂಗ್ ನಡೀತದೆ. ಇವತ್ತು ಬೆಳಗ್ಗೆ ಟಿವಿಕೆ ಚೀಫ್ ವಿಜಯ್ ಗವರ್ನರ್ಗೆ ಒಂದು ಲೆಟರ್ ಹಾಕಿದ್ದಾರೆ. ಲೆಟರ್ ಪ್ರಕಾರ ನನಗೆ 2 ವಾರಗಳ ಅವಕಾಶ ಕೊಡಿ, ನಾನು ಪ್ರೂಫ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಈಗ ಅವರ ಕೈಯಲ್ಲಿ ಇರೋದು 108, ಮ್ಯಾಜಿಕ್ ನಂಬರ್ 118 ಆಗಬೇಕಾಗ್ತದೆ. ಆದ್ರೆ ಇನ್ನು 10 ಕ್ಯಾಂಡಿಡೇಟ್ಸ್ ಯಾರು, 10 MLAಗಳು ಗೆದ್ದವರು ಯಾರು ಇವ್ರಿಗೆ ಸಪೋರ್ಟ್ ಕೊಡ್ತಾರೋ ಇನ್ನೂ ಗೊತ್ತಾಗಿಲ್ಲ. ಅದ್ರ ಬಗ್ಗೆ ಈಗ ಕಾಂಗ್ರೆಸ್ ಅವ್ರು ಕೊಡ್ಬೋದು, ಅಲ್ಲ PMK ಯಾರಾದ್ರೂ ಒಬ್ರು ಕೊಡ್ಬೋದು, ಯಾರು ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಅದ್ರ ಬಗ್ಗೆ ಈಗ ಗೆದ್ದ ತನ್ನ 108 ಶಾಸಕರ ಜೊತೆಲಿ ಯಾರು ವಿಜಯ್ ಈಗ ಮೀಟಿಂಗ್ ಮಾಡ್ತಾ ಇರೋದು. ಈಗ ಸದ್ಯಕ್ಕೆ ಎಲ್ಲರೂ ಮನೆಯವ್ರ ಮನೆಗೆ ಬರ್ತಾ ಇದ್ದಾರೆ ಸುಮನೆ ಅವರು. ಎಸ್ ಹರಿ, ಇನ್ನೊಂದ್ ಕಡೆನಲ್ಲಿ ಎಲ್ಲೋ ಒಂದ್ ಕಡೆ ಟಿವಿಕೆ ಇದಕ್ಕೆ 118 ಮ್ಯಾಜಿಕ್ ನಂಬರ್ ಏನಿತ್ತು, ಆ ಒಂದು ಮ್ಯಾಜಿಕ್ ನಂಬರ್ಗೆ ಹತ್ತಿರವಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಪಕ್ಷವನ್ನ ಕಟ್ಟೋದಕ್ಕೆ ಒಂದ್ ಕಡೆನಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಇನ್ನೊಂದ್ ಕಡೆನಲ್ಲಿ ಇತರೆ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಇರುವಂತದ್ದು. ಆ ಸಣ್ಣ ಪುಟ್ಟ ಪಕ್ಷಗಳ ಜೊತೆಯಲ್ಲಿ ನಿರಂತರವಾಗಿ ವಿಜಯ್ ಅವರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾವ ಪಕ್ಷಗಳೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ, ಯಾರು ಕೈ ಜೋಡಿಸಬಹುದು ಇವ್ರಿಗೆ? ಸದ್ಯಕ್ಕೆ ನಿನ್ನೆ ರಾಹುಲ್ ಗಾಂಧಿ ಟಿವಿಕೆ ಚೀಫ್ ವಿಜಯ್ ಜೊತೆಯಲ್ಲಿ ಮಾತನಾಡಿದ್ದಾರೆ. ನೀವು 108 ಸ್ಥಾನ ಗೆದ್ದಿದ್ದೀರಾ, ನೀವು ಕಂಗ್ರಾಚುಲೇಷನ್ ಹೇಳಿದ್ದಾರೆ. ಅದೇ ಸ್ವತಃ ಸ್ಟಾಲಿನ್ ಜೊತೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಕೈಯಲ್ಲಿ ಇರುವುದು ಖಾಲಿ 5 MLAಗಳು ಮಾತ್ರ. ಆದ್ರ ಆ 108 + 5 113 ಆಗ್ತದೆ. ಅದರ ಮ್ಯಾಜಿಕ್ ನಂಬರ್ ಅಲ್ಲಿ 118 ಆಗ್ಬೇಕು. ಆ ಕಾರಣ ಇನ್ನ ಯಾರಾದ್ರೂ ಬರ್ತಾರಂತ ನೋಡ್ಬೇಕು. ಇದಕ್ಕೆ ಮೇಲೆ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಏನಾದ್ರು ಸ್ಟೆಪ್ ತೆಗಿತಾರ ನೋಡ್ಬೇಕು. ಮತ್ತೆ ಈಗ ಕಾಂಗ್ರೆಸ್ ಮತ್ತೆ ಟಿವಿಗೆ 2 ಸೇರಿದ್ರೆ ಅಲ್ಲಿ ಆಡಳಿತ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು 5-6 MLA ಬೇಕಾಗ್ತದೆ. ಟೋಟಲ್ ಮ್ಯಾಜಿಕ್ ನಂಬರ್ 118ಕ್ಕೆ ಇನ್ನು ವಿಜಯಕ್ಕೆ ಕೆಲವು ಕ್ಯಾಂಡಿಡೇಟ್ ಸೀಟ್ಗಳು MLA ಸೀಟ್ಗಳು ಬೇಕು. ಅದು ಯಾರು ADMK ಕೊಡ್ತಾರಾ, ಇಲ್ಲ ವಿಜಯಕಾಂತ್ ಪಕ್ಷದಲ್ಲಿರುವ ಒಂದು ಸೀಟ್ ಬರ್ತದ, ಮತ್ತೆ ಕಮ್ಯುನಿಸ್ಟ್ ಗಳು ಕೊಡ್ತಾರಾ ಅಂತ ಯಾರು ಗೊತ್ತಾಗಿಲ್ಲ. ಆದ್ರೆ ಒಂದು ಕಡೆ ಒಳ್ಳೆ ಬೂದಿ ಮಿಟ್ಟಿದ ನಂತರ ಕೆಲವು ಕಡೆ ಈ ಮಾತುಕತೆ ನಡೀತದೆ. ಯಾರು ವಿಜಯ್ಗೆ ಸಪೋರ್ಟ್ ಕೊಡ್ತಾರ ಅಂತ ಕಾದು ನೋಡ್ಬೇಕು. ಆದ್ರ ಈಗ 108
ಸ್ಥಾನಗಳು ಗೆದ್ದ ವಿಜಯ್ ಈಗ ಸಿಎಂ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಈಗ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಯಾರನ್ನು ಪಾರ್ಟ್ನರ್ಶಿಪ್ ಮಾಡ್ಬೋದು, ಯಾರೇ ಬಂದ್ರಾலும் ಅವ್ರಿಗೆ ಒಳ್ಳೆ ಬೆಲೆ ಕೊಡ್ಬೇಕು, ಅವ್ರಿಗೆ ಡೆಪ್ಯೂಟಿ ಸಿಎಂ ಇಲ್ಲ ಮಿನಿಸ್ಟ್ರಿಗಳ ಪೋಸ್ಟ್ ಕೊಡ್ಬೇಕು. 10 ಜನ ಇವತ್ತು ಬೇಕಾಗಿರೋದು, 10 ಜನ DMK ಬರ್ತಾರಾ ಅಲ್ಲ ADMK ಬರ್ತಾರಾ ಅಲ್ಲ ಕಮ್ಯುನಿಸ್ಟ್ ಕಾಂಗ್ರೆಸ್ನವ್ರು ಯಾರು ಬರ್ತಾರ ಅಂತ ಕಾದು ನೋಡ್ಬೇಕು. ಆಲ್ರೆಡಿ ಕಾಂಗ್ರೆಸ್ ಮತ್ತೆ TVK ಒಂದು ಲಿಂಕ್ ಇರೋದು ಇಂಪಾರ್ಟೆಂಟ್ ನೋಡ್ಬೋದು. ಇಲ್ಲಿ ರಾಹುಲ್ ಗಾಂಧಿ ಈಗ ಇದರ ಬಗ್ಗೆ ಏನಾದ್ರು ಸ್ಟೆಪ್ ತೆಗಿದ್ದಾರೆ ಅಂತ ಕಾದು ನೋಡ್ಬೇಕು. ಅಲ್ಲಿ ಅಮಿತ್ ಶಾ ಇದ್ರ ಬಗ್ಗೆ ಏನಾದ್ರು ಸ್ಟೆಪ್ ತೆಗಿದಾರ ಅಂತ ಮತ್ತೆ ಕಾದು ನೋಡ್ಬೇಕು. ಸುಮನ್ಯ ಅವರೇ. ಎಸ್ ಹರಿ, ಹಾಗೆ ಹೋಲ್ಡ್ ಅಲ್ಲಿ ಇರಿ, ನಾನು ಮತ್ತೆ ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ. ತಮಿಳುನಾಡಿಗೆ ವಿಜಯ್ ಹೊಸ ಜನನಾಯಕನಾಗಿ ಹೊರಹೊಮ್ಮಿದ್ದಾರೆ. ಇನ್ನೊಂದು ಕಡೆನಲ್ಲಿ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ವಿಜಯ್ ರಾಜೀನಾಮೆನಾ? ಹಾಗಾದ್ರೆ ಸರ್ಕಾರ ರಚನೆ ವೇಳೆಯೇ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾರಾ ವಿಜಯ್? ಪೆರಂಬೂರು ಕ್ಷೇತ್ರದಲ್ಲಿ ಮುಂದುವರಿಯಲು ನಿರ್ಧಾರವನ್ನ ಮಾಡ್ತಾರೆ. ಏನ್ ಮಾಡ್ತಾರೆ? ನಿಯಮದ ಪ್ರಕಾರ ಒಂದೇ ಕ್ಷೇತ್ರದಲ್ಲಿ ಇರಬೇಕು. ಹೀಗಾಗಿ ತಿರುಚಿ ಪೂರ್ವಕ್ಕೆ ವಿಜಯ್ ರಾಜೀನಾಮೆಯನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಇದೀಗ. ಹೀಗಾಗಿ ತಿರುಚಿ ಪೂರ್ವಕ್ಕೆ ವಿಜಯ್ ರಾಜೀನಾಮೆಯನ್ನ ಕೊಡೋದು ಬಹುತೇಕ ಫಿಕ್ಸ್. ಏನ್ ಮಾಡಬಹುದು? 2 ಕ್ಷೇತ್ರಗಳಲ್ಲಿ ವಿಜಯ್ ಅವರು ನಿಂತಿದ್ದಂಥದ್ದು, 2 ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಇದೀಗ ಯಾವ ಕ್ಷೇತ್ರಕ್ಕೆ ವಿಜಯ್ ಅವರು ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಎಸ್ ಹರಿ ಹತ್ರ ನಾನು ಮಾತನಾಡ್ತಾ ಹೋಗ್ತೀನಿ. ಎಸ್ ಹರಿ, ಒಂದ್ ಕಡೆನಲ್ಲಿ 2 ಕ್ಷೇತ್ರಗಳಲ್ಲೂ ಕೂಡ ವಿಜಯ್ ಅವರು ಗೆಲುವನ್ನ ಸಾಧಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಯಾವ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆ ಇದೆ? ತಿರುಚಿರಾಪಳ್ಳಿ ಈಸ್ಟ್ ಅವರು ರಿಸೈನ್ ಮಾಡೋದು ಕನ್ಫರ್ಮ್ ಆಗಿದೆ. ಚೆನ್ನೈ ಪೆರಂಬೂರಿನಲ್ಲಿ ಮತ್ತೆ 40,000 ಡಿಫರೆನ್ಸ್ ಅಲ್ಲಿ ಗೆದ್ದಿದ್ದಾರೆ. ಅದೇ ಡಿಫರೆನ್ಸ್ ಅಲ್ಲಿ ತಿರುಚಿರಾಪಳ್ಳಿ ಈಸ್ಟ್ ಅಲ್ಲಿ ಗೆದ್ದಿದ್ದಾರೆ. ತಿರುಚಿಯಲ್ಲಿ ಫಾರ್ಮರ್ ಎಜುಕೇಶನ್ ಮಿನಿಸ್ಟರ್ ಇದೆ ಅಣ್ಣ ಮಹೇಶ್ ಪೊಯ್ಯಾಮಲಿ ಇರ್ಬೋದು, ಕೆಲವು 18 ಮಿನಿಸ್ಟರ್ಗಳು ಇಲ್ಲಿ ಸೋತಿದ್ದಾರೆ. ಅದರಲ್ಲಿ ನೋಡುವಾಗ ವಿಜಯ್ ಗೆದ್ದ 2 ಸೀಟ್ ಅಲ್ಲಿ ಒಂದನ್ನು ರಿಸೈನ್ ಮಾಡಲೇಬೇಕಾಗಿರುವ ಕಾರಣ ಚೆನ್ನೈ ಪೆರಂಬೂರಲ್ಲಿ ಅವ್ರು ನಿಂತುಕೊಂಡು ತಿರುಚಿರಾಪಳ್ಳಿ ಈಸ್ಟ್ ರಿಸೈನ್ ಮಾಡ್ತಾರೆ. ಆ ರಿಸೈನ್ ಮಾಡೋದಕ್ಕೆ TVK ಪಕ್ಷದಿಂದ ಯಾರೋ ಒಬ್ಬರು ನಿಂತುಕೊಳ್ತಾರೆ. ಅದಕ್ಕೆ ಯಾರು ಕ್ಯಾಂಡಿಡೇಟ್ ಆಲ್ರೆಡಿ ಡಿಸಿಷನ್ ಆಗಿದೆ. ಟ್ರಿಚಿಯಲ್ಲಿ ಈಗ ಅವರು ರಿಸೈನ್ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಇನ್ನ ಕಾಲವಾಸ ಇದೆ. ಅದ್ರ ಬಗ್ಗೆ ಈಗ ಏನು ಡಿಸ್ಕಸ್ ಮಾಡ್ಲಿಕ್ಕಿಂತ ಮುಂದೆ ಈಗ ಆಲ್ರೆಡಿ ಗೆದ್ದ ತನ್ನ 107 ಶಾಸಕರ ಜೊತೆಯಲ್ಲಿ ಈಗ ಮೀಟಿಂಗ್ ಶುರುವಾಗಿದೆ ಅಂತ ಹೇಳ್ಬೋದು. ಸುಮನ್ಯ ಅವರೇ. ಎಸ್ ಹರಿ, ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ. ತಮಿಳುನಾಡಿನಲ್ಲಿ ಸ್ಪರ್ಧಿಸಿದಂತಹ ಚೊಚ್ಚಲ ಚುನಾವಣೆಯಲ್ಲಿ TVK ಪಕ್ಷ ಕಮಾಲ್ ಮಾಡಿದೆ. ಒಂದ್ ಕಡೆನಲ್ಲಿ ತಿರುಚಿರಾಪಳ್ಳಿಯಲ್ಲಿಗೆ ವಿಜಯ್ ಅವರು ರಾಜೀನಾಮೆಯನ್ನ ಕೊಡೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ